ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ಕಸದಿಂದ ರಸದ ಇನ್ನೊಂದು ಭಾಗನ ಹೇಳ್ತಾ ಇದ್ದೇನೆ. ಕಸದಿಂದ ರಸ ಅಂದರೆ ನಾವು ಯಾವುದೇ ವಸ್ತು ಕಸ ಥರ ಬಿಸಾಕೋ ಬದಲು ಅದರ ಉಪಯೋಗ ಏನೆಂದು ನೋಡೋಣ. ನಿಂಬೆಹಣ್ಣನ್ನು ಕೆಲವೊಮ್ಮೆ ಜಾಸ್ತಿ ತಂದಾಗ ಅಥವಾ ಎಲ್ಲಾದರೂ ಹೋದಾಗೆ ಈ ಥರ ಜಾಸ್ತಿ ಉಳಿದು ಖರಾಬಾಗಿದ್ದಾಗ ಅಂದರೆ ಒಣಗಿದ ಥರ ಆದಾಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಎಲ್ಲ ನಿಂಬೆಹಣ್ಣುಗಳನ್ನು ಹಾಕಬೇಕು. ನಮ್ಮ ಮನೆಯಲ್ಲೇ ಇರೋದ್ರಿಂದ ಈ ಥರ ತುಂಬ ನಿಂಬೆ ಗಿಡ ಇರೋದ್ರಿಂದ ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತೇನೆ. ಈ ಥರ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಯಲು ಬಿಟ್ಟು ಸ್ಟೋವ್ನ ಮುಚ್ಚಿಡಬೇಕು. ನಂತರ ತೆಗೆದು ನೋಡಿ ಈ ಥರ ಮೆತ್ತಗೆ ಆಗಿವೆ ಇಲ್ಲ ಅಂಥೇಳಿ. ಇವೇನು ಕೆಲವೇ ನಿಮಿಷಗಳಲ್ಲಿ ಮೆತ್ತಗಾಗ್ತವೆ. ಇದನ್ನು ಒಂದು ಸ್ಪೂನಲ್ಲಿ ನೋಡ್ಕೊಳ್ಬೇಕು, ತುಂಬ ಬಿಸಿ ಇರೋದ್ರಿಂದ. ಸ್ವಲ್ಪ ತಣ್ಣಗಾದ ನಂತರ ಈ ಥರ ಮೆತ್ತಗೆ ಆಗುತ್ತವೆ. ಇವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು. ಹೀಗೆ ಕೂಡ ನಿಮ್ಮ ಮಿಕ್ಸಿ ಜಾರ್ ಚೆನ್ನಾಗಿದ್ದರೆ ಅಪ್ ಕೂಡ ಹಾಕ್ಬೋದು, ಇಲ್ಲ ಸ್ವಲ್ಪ ಕಟ್ ಮಾಡಿ ಹಾಕೋಬೋದು. ತುಂಬ ರಸ ಇವೆ ನೋಡಿ ನಮ್ಮ ಕಾಯಿಯಲ್ಲಿ. ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳೋಕ್ಕೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ ತುಂಬ ರಸ ಇವೆ ಒಳಗಡೆ. ಬಿಸಿನೀರಲ್ಲಿ ಹಾಕಿ ಬೇಕಾದರೆ ರಸನ ತೆಕ್ಕೊಳ್ಬೋದು, ಇಲ್ಲ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಥರ ಮಾಡಿಕೊಂಡು ನಾವು ಏನು ಪಾತ್ರೆ ತಿಕ್ಕಲು ಉಪಯೋಗ ಆಗುತ್ತವೆ. ಈ ಥರ ಎಲ್ಲ ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಅಂದರೆ ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನಗಳ ಕಾಲ ಚೆನ್ನಾಗಿ ಇರುತ್ತೆ. ಈ ಪೇಸ್ಟ್ ಥರ ಮಾಡಿಟ್ರೆ ನೋಡಿ ಈ ಥರ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇಡಬೇಕು. ನಾನು ಸಣ್ಣ ಜಾರ್ನಲ್ಲಿ ಬರ್ತಾ ಇದ್ದಿಲ್ಲ, ಅದಕ್ಕೆ ದೊಡ್ಡ ಜಾರನ್ನ ತಗೊಂಡು ಅದರಲ್ಲಿ ಹಾಕಿದ್ದೇನೆ. ಎಲ್ಲ ಉಳಿದು ಕುದಿಸಿದಿರೋಂಥ ನೀರು ಸಮೇತ ಇದರಲ್ಲೇ ಹಾಕಿ ಮತ್ತೊಮ್ಮೆ ತಿರ್ಕೊಂಡು ಬರಬೇಕು ಮಿಕ್ಸಿ ಜಾರಿಗೆ. ಇದು ತುಂಬ ದಿನಗಳು ಚೆನ್ನಾಗಿರುತ್ತೆ. ಮತ್ತು ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸಣ್ಣಗೆ ಬೇಕು ಆ ಥರ ಮಾಡ್ಕೊಳ್ಳಿ. ಒಂದು ಖಾಲಿ ಡಬ್ಬಿ ಇದ್ದರೆ ಅದರಲ್ಲಿ ಹಾಕಿ ಇಡಬೇಕು. ನಮ್ಮ ಮನೆಯಲ್ಲಿ ಲಾಂಡಸ್ದು ಬಾಕ್ಸ್ ಇತ್ತು, ಅದರಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಈ ಥರ ಆವಾಗವಾಗ ಮಾಡಿಟ್ಕೊಂಡ್ರೆ 6 ತಿಂಗಳವರೆಗೂ ಚೆನ್ನಾಗಿರುತ್ತೆ. ನೀವು ವರ್ಷಾನುಗಂಟ್ಲೆ ಚೆನ್ನಾಗಿರ್ಬೇಕಂದ್ರೆ ನೀರನ್ನು ಎಷ್ಟು ಇದಕ್ಕೆ ಹಚ್ಚಲೇ ಒಂದು ಸ್ವಲ್ಪ ಫ್ರಿಜ್ನಲ್ಲಿ ತೆಗೆದಿಟ್ಟು ಕೂಡ ಇಟ್ಕೊಳ್ಬೋದು. ಗಾಜಿನ ಡಬ್ಬೇಲಿ ಕೂಡ ಹಾಕ್ಬೋದು. ಬೇಕಾದರೆ ವಿಮ್ ಜೆಲ್ ಹಾಕಿ ಇಲ್ಲ ಹಾಗೆ ಕೂಡ ವಾಶ್ ಮಾಡ್ಬೋದು. ಪಿತಾಂಬರಿ ಕೂಡ ಹಾಕಿ ಮಾಡ್ಬೋದು. ಹಾಗೆ ಕೂಡ ತಿಕ್ಕಿ ತೋರಿಸ್ತೇನೆ, ನೋಡೋಣ. ಈ ಥರ ತಾಮ್ರ ಹಿತ್ತಾಳೆ ಸಾಮಾನುಗಳನ್ನು ತೊಳೆಯೋಕ್ಕೆ ತುಂಬ ಚೆನ್ನಾಗಿ ಬರುತ್ತವೆ, ತುಂಬ ಬೇಗನೆ ಕ್ಲೀನ್ ಆಗುತ್ತವೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತವೆ. ಈ ಥರ ತಾಮ್ರ ಸಾಮಾನುಗಳಿಗೆ ಉಜ್ಜಿ ತುಂಬ ಏನು ಪ್ರೆಷರ್ ಹಾಕೋದೇ ಹತ್ತಲ್ಲ, ಸುಮ್ಮನೆ ಲೈಟಾಗಿ ಈ ಥರ ಸವರಿದರೆ ಸಾಕು, ಬೇಗನೆ ಕ್ಲೀನ್ ಆಗುತ್ತವೆ. ನೋಡಿ ಈ ಕಡೆ ಹೇಗಿದೆ, ಈ ಕಡೆ ನೋಡಿ ಹೇಗಿದೆ, ಎಷ್ಟು ಮಿಂಚ್ತಾ ಇದೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತವೆ. ನಂತರ ವಿಮ್ ಜೆಲ್ನಿಂದ ವಾಶ್ ಮಾಡ್ರೂ ನಡೆಯುತ್ತೆ. ಅದರಲ್ಲಿ ನಾವು ಪಾತ್ರೆ ತಿಕ್ಕುವಾಗ ವಿಮ್ ಜೆಲ್ ಹಾಕಿ ಕೂಡ ಮಾಡ್ಬೋದು.